ಎಲ್ರಿಗೂ ನಮಸ್ಕಾರ. ಎಚ್ ಡಿ ಕೋಟೆಯಿಂದ ವಿಜಯಕುಮಾರ್ ಮಾತಾಡ್ತಾ ಇದ್ದೀನಿ. ಒಂದು 28 ಎಕರೆ ಬ್ಯಾಕ್ ವಾಟರ್ ಸಿಕ್ಕೈತೆ, ಅದನ್ನೇ ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ವೀಡಿಯೋ ಮಾಡೋಣ ಹೋಗಿ. ಇದು ಮೈಸೂರು ಟು ಮಾನಂದವಾಡಿ ಕೇರಳ, ಅಂದರೆ ಕೇರಳ ಸ್ಟೇಟ್ ಹೈವೇ ಇದು. ಮೈಸೂರು ಟು ಮಾನಂದವಾಡಿ ಕೇರಳ ಸ್ಟೇಟ್ ಹೈವೇ. ಸ್ಟೇಟ್ ಹೈವೇಯಿಂದ ಲೆಫ್ಟ್ ತಗೊಂಡ್ರೆ ನೋಡಿ ಲ್ಯಾಂಡ್ ಹತ್ರ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋ ರನ್ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಕಾಲ್ ಮಾಡಿ. ಕೆಳಗೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋ ರನ್ ಆಗುತ್ತೆ ನೋಡಿ. ಪ್ರಾಪರ್ಟಿಗೆ ಹೋಗ್ತಾರ ರೋಡು. ಈ ಪ್ರಾಪರ್ಟಿ ಬಂದು ಜನರಲ್ ಪ್ರಾಪರ್ಟಿ ಹೋಗ್ತಾ ಇರೋಂಥದ್ದು, ಮತ್ತು ವಿಲೇಜ್ಗಳ ಮೇಲೆ ಇದೇ ರೀತಿ ವಿಲೇಜ್ ಮಧ್ಯದಲ್ಲೇ ಹೋಗೋಂಥದ್ದು. ಒಳ್ಳೆ ವಾತಾವರಣ ಅಲ್ಲಿ ಹೋಗೋವರೆಗೂ. ಒಳ್ಳೆ ಪ್ಯೂರ್ ಟಾರ್ ರೋಡ್ ಇದೆ. ಎಲ್ಲಿಂದ ಎಲ್ಲಿ ಗಂಟು ಬಂದರೂ ನಮ್ಮ ಎಚ್ ಡಿ ಕೋಟೆಯಿಂದ, ಮೇನಾಗಿ ನಮ್ಮ ಎಚ್ ಡಿ ಕೋಟೆಯಿಂದ ಮೈಸೂರಿಂದ ಕ್ಲೀನಾಗಿ ಈ ಲ್ಯಾಂಡ್ ಗಂಟು ಟಾರ್ ರೋಡ್ ಇದೆ ನೀಟಾಗಿ. ಒಂದು ಲ್ಯಾಂಡ್ ಹತ್ತತ್ರ ಮಾತ್ರ ಒಂದು 300 ಮೀಟ್ರು ಆಫ್ ರೋಡ್ ಇದೆ, ಮಡ್ ರೋಡು. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಒಳ್ಳೆ ಜಾಗ, ವಿಲೇಜ್ ಅಟ್ಯಾಚ್ ಜಾಗ ಇದು. ಇನ್ನೂ ಮಾಹಿತಿ ಏನಾದ್ರು ಬೇಕು ಅಂದರೆ ಡೈರೆಕ್ಟ್ ಕಾಲ್ ಮಾಡಿ. ವಿಡಿಯೋ ನೋಡಿ, ಪ್ರಾಪರ್ಟಿ ಹತ್ರ ಬಂದು ಇದೇ ಗೇಟು, ಪ್ರಾಪರ್ಟಿ ಗೇಟು, ಮತ್ತು ಕಾರ್ನರ್ ಜಾಗ. ಎರಡು ಸೈಡು ಕಾರ್ನರ್ ಇದೆ. ಹಿಂಗೆ ಬಂದ ತಕ್ಷಣ ಡೈರೆಕ್ಟ್ ಪ್ರಾಪರ್ಟಿ ಸಿಗುತ್ತೆ, ಮತ್ತು ಲೆಫ್ಟ್ಗೂ ರೋಡ್ ಹೋಗುತ್ತೆ. ಸುತ್ತ ಫೆನ್ಸನ್ನಾಗಿ ಕ್ಲೀನಾಗಿ ರೆಡಿ ಇರೋವಂಥ ಪ್ರಾಪರ್ಟಿ. ಯಾರೇ ಇಂಟ್ರೆಸ್ಟ್ ಇದ್ರು ಕಾಲ್ ಮಾಡಿ, ತೋರಿಸ್ಕೊಡ್ತೀನಿ ಒಂದು ಸರಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಚ್ ಡಿ ಕೋಟೆ ವಿಜಯಕುಮಾರ್ ಮಾತಾಡ್ತಾ ಇದ್ದೀನಿ, ಲ್ಯಾಂಡ್ ಡೀಲರು. ಏನಪ್ಪ ವಿಷಯ, ಬ್ಯಾಕ್ ವಾಟ್ರ್ ತೋರಿಸ್ತಾವನೆ ಅಂತನಾ? ಇದು ಕಬಿನಿ ಬ್ಯಾಕ್ ವಾಟ್ರು, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕು. ಕಬಿನಿ ಬ್ಯಾಕ್ ವಾಟ್ರಿಗೆ ಸಂಬಂಧಪಟ್ಟಿರೋಂಥ ಜಾಗ ಇದು. ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇದು ಲ್ಯಾಂಡ್ ಹಿಂದ್ಗಡೆನೇ ಬ್ಯಾಕ್ ವಾಟ್ರ್ ಇರೋವಂಥದ್ದು. ಇದು ಲ್ಯಾಂಡ್ಗೆ ಸೇರ್ತದೆ ಬ್ಯಾಕ್ ವಾಟ್ರು. ಹಾಗೆ ಲ್ಯಾಂಡ್ ತೋರಿಸ್ತೀನಿ ನೋಡಿ. ಇದೆಲ್ಲ ಮರಗಳೆಲ್ಲ ಬಿದ್ದಿದೆಯಲ್ಲ, ಇದೆಲ್ಲ ಖರಾಬ್ ಜಾಗ. ಒಂದಿಷ್ಟು ಖರಾಬ್ ಜಾಗನೂ ಸಿಗುತ್ತೆ. ಒಂದು 2 ಎಕರೆ, 3 ಎಕರೆ, 4 ಎಕರೆ ಗಂಟ ಖರಾಬ್ ಜಾಗ ಸಿಗುತ್ತೆ. ಮತ್ತು ಇದು ಟೋಟಲ್ ಬಂದು ಒಂದು 28 ಎಕರೆ ಟೋಟಲ್ ಜಾಗ ಇರೋದು ಇದು. 28 ಎಕರೆಲಿ ಒಂದು 16 ಎಕರೆ ಸೇಲ್ ಮಾಡ್ತಾಯಿದ್ದಾರೆ. ಇದು ಪಕ್ಕ ದುರಸ್ತಾಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಒಂದು 16 ಎಕರೆ ಸೇಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಬಂದೆ. ನೋಡಿ ಅಲ್ಲಿ ಒಂದು ಲಾಸ್ಟ್ ಒಂದು ದೊಡ್ಡ ಮರ ಕಾಣ್ತಾ ಇದೆ. ಅಲ್ಲಿವರೆಗೂ ಇದೆ ಲ್ಯಾಂಡ್ ಇದು ಬ್ಯಾಕ್ ವಾಟ್ರಿಂದ. ನೋಡಿ, ಬಾಳೆ ಹಾಕಿದ್ದಾರೆ, ವ್ಯವಸಾಯ ಮಾಡ್ತಾಯಿದ್ದಾರೆ. ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಏನಿಲ್ಲ. ಮತ್ತು ಹೋಮ್ ಸ್ಟೇ, ರೆಸಾರ್ಟು ಈ ಥರ ಪರ್ಮಿಷನ್ಗೆ ಏನಕ್ಕೂ ಕೇಳ್ತಾ ಇದ್ದಾರೆ. ಇದನ್ನ ರೈಟಲ್ಲಿ ಸೆಟ್ ಆಗ್ದೇ ನಿಂತೋಗಿದೆ. ಹಾಗಾಗಿ ಇದು ನನ್ನ ಹ್ಯಾಂಡ್ ಅವ್ರಿಗೆ ಬಂದಿತ್ತು ಇವಾಗ ಲ್ಯಾಂಡು. ಹಾಗಾಗಿ ನಾನು ವೀಡಿಯೋ ಮಾಡಿ ಹಾಕೋಣ ಅಂತ ಬಂದಿದ್ದೀನಿ. ಇಲ್ಲಿ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಬೇರೆಯವ್ರ ಜಾಗದಲ್ಲಿ ಏನು ಹೋಗಂಗಿಲ್ಲ. ಡೈರೆಕ್ಟ್ ಬಂದ ತಕ್ಷಣ, ರೋಡಿಂದ ಬಂದ ತಕ್ಷಣ ಲ್ಯಾಂಡ್ ಸಿಗುತ್ತೆ. ಮತ್ತು ಅಲ್ಲಿ ಏನು ಗೇಟ್ ಕಾಣ್ತದೆ ನೋಡಿ, ಆ ಗೇಟ್ ಹತ್ರನೇ ರೋಡ್ ಇರೋಂಥದ್ದು. ಮತ್ತು ಹಿಂಗೆ ಇದೇ ರೀತಿ ಇಲ್ಲೂ ಪಕ್ಕದಲ್ಲೂ ರೋಡ್ ಇದೆ. ಕಾರ್ನರ್ ಜಾಗ ಅಂತ ಹೇಳ್ಬೋದು. ಮತ್ತು ದುರಸ್ತಾಗಿದೆ, ಪೋಡಾಗಿದೆ, ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇದೆ. ಮತ್ತು ಇಲ್ಲಿ ಯಾರಾದರೂ ಹೋಮ್ ಸ್ಟೇ, ರೆಸಾರ್ಟು ಆ ಥರ ಏನಾದರೂ ಪರ್ಪಸ್ಗೆ ಯೂಸ್ ಬೇಕು ಅನ್ನೋರಿಗೆ ಇವರೇ ಸಪೋರ್ಟ್ ಮಾಡ್ತಾರೆ. ರೆಸಾರ್ಟ್ ಪರ್ಮಿಷನ್ ಆಗಲಿ, ಹೋಮ್ ಸ್ಟೇ ಪರ್ಮಿಷನ್ ಆಗಲಿ ಕೊಡ್ಸೋಕ್ಕೆ. ಜಾಗ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಸ್ವಲ್ಪ ಸಿಟಿಗೆ ಹತ್ರ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಅಂತರ್ಸಂತೆ ಅಂತ ಇದೆ, ಅದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಲೇಜದು ಆ ವಿಲೇಜ್ಗೆ ಹತ್ರ ಇದೆ. ಒಂದು 2 ಕಿಲೋಮೀಟ್ರಲ್ಲೇ ವಿಲೇಜ್ ಸಿಗುತ್ತೆ. ಬೇರೆ ಥರ ಎಲ್ಲ ಥರದ್ದು ವ್ಯವಸ್ಥೆಗಳು ಅಲ್ಲಿದ್ದಾವೆ, ಏನು ತೊಂದರೆ ಇಲ್ಲ. ಮತ್ತು ಈ ಲ್ಯಾಂಡು ಮೈಸೂರಿಗೆ ಒಂದು 61 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಈ ಲ್ಯಾಂಡಿಂದ ಮೈಸೂರಿಗೆ 61 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬ್ಯಾಂಗ್ಳೂರಿಂದ ಬಂದರೆ ಒಂದು 200-210 ಕಿಲೋಮೀಟ್ರ್ ಗಂಟ ಆಗುತ್ತೆ. ಇನ್ನು ಅಕ್ಕಪಕ್ಕ ರಾಜ್ಯಗಳಿಂದ ನೀವೇ ಲೆಕ್ಕ ಹಾಕೊಳ್ಳಿ. ಮತ್ತು ಇದರಲ್ಲಿ ಇನ್ನೂ ಮಾಹಿತಿ ಹೇಳಬೇಕು ಅಂದರೆ, ಓನರು ಒಳ್ಳೆ ಜಿನಿಯನ್ ಓನರು, ಏನು ತೊಂದರೆ ಇಲ್ಲ. ನೀಟಾಗಿ ಮಾತುಕತೆ ಕೂರಿಸಿ ಮಾಡಿಕೊಡ್ತಾರೆ. ಇವಾಗ ಈ ಲ್ಯಾಂಡ್ ಪ್ರೈಸು ಎಷ್ಟು ಹೇಳ್ತಾರಪ್ಪ ಅಂದರೆ, 1 CR ಹೇಳ್ತಾರೆ. ಇದನ್ನು 1 ಕೋಟಿ ಹೇಳ್ತಾರೆ 1 ಎಕರೆಗೆ.
ನೀವು ಕೇಳ್ಬೋದು, ಯಾಕಪ್ಪ 1 ಕೋಟಿ ಇಷ್ಟೊಂದು 1 ಎಕರೆಗೆ 1 ಕೋಟಿ ಯಾವ ರಾಜ್ಯದಲ್ಲಿ ಐತಪ್ಪ, ಎಲ್ಲೈತಪ್ಪ, ಯಾವ ಭಾಗದಲ್ಲಿ ಐತಪ್ಪ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ನಮ್ಮ ತಾಲೂಕಲ್ಲಿ, ಮೈಸೂರು ಡಿಸ್ಟಿಕ್ HD ಕೋಟೆ ತಾಲೂಕಲ್ಲಿ ಇದೇ ಬೆಲೆ ಆಗಿದೆ ಇವಾಗ. ಈ ಥರ ಬ್ಯಾಕ್ ವಾಟರ್ಗಳೆಲ್ಲ ಒಂದು ಪರ್ಚೇಸ್ ಮಾಡಬೇಕು ಅಂದರೆ 1 ಕೋಟಿವರೆಗೂ, ಒಂದು 85 ಲಕ್ಷ 90 ಲಕ್ಷವರೆಗೂ ಫೈನಲ್ ಕೊಡಲೇಬೇಕು. ಆ ಥರ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಹೊರಗಡೆಯಿಂದ ಬೈಯರ್ಗಳು ಬಂದು ಇಲ್ಲಿ ಹೋಮ್ ಸ್ಟೇ, ರೆಸಾರ್ಟು, ಆ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಎಲ್ಲ ಪರ್ಪಸ್ ಇರೋದ್ರಿಂದ ಈ ಥರ ಇಷ್ಟೊಂದು ರೈಟ್ ಆಗಿದೆ. ಅವರೆಲ್ಲ ತುಂಬ ರೈಟ್ಗಳನ್ನ ಕೊಟ್ಟು ತೊಗೊಂಡಿರೋದು ಜಮೀನುಗಳನ್ನ. ಹಾಗಾಗಿ ಬೇರೆಯವರು ಕೂಡ ಇವತ್ತು ಅದೇ ರೈಟ್ಗೆ ಮಾರೋಕ್ಕೆ ಓಡಾಡ್ತಾಯಿದ್ದಾರೆ, ಕಡಿಮೆ ಕೊಡ್ತಾ ಇಲ್ಲ. ಇದು ನೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಹೇಳ್ಬೇಕು ಅಂದರೆ ಇಲ್ಲೊಂದು ಬೋರ್ವೆಲ್ ಕಾಣ್ತಾ ಇದೆ. ಒಂದು ಬೋರ್ವೆಲ್ಲು ಪ್ಲಸ್ ಒಂದು 2-3 ಬೋರ್ವೆಲ್ ಇದೆ ಅಂತ ಹೇಳಿದ್ದಾರೆ ಇಲ್ಲಿ. ಬೇರೆ ಬೋರ್ವೆಲ್ ಕಾಣ್ತಾ ಇಲ್ಲ, ಇದೊಂದೇ ಬೋರ್ವೆಲ್ ಇರೋದು. ಬೇರೆ ಬೋರ್ವೆಲ್ ಎಲ್ಲಿದೆ ಅಂತ ಆದಷ್ಟು ತೋರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಅಲ್ಲಿ ನೋಡಿ, ಅಲ್ಲಿ ಲಾಸ್ಟಲ್ಲಿ ಅಲ್ಲೊಂದು ಬೋರ್ವೆಲ್ ಇದೆ, ಇದು ನನಗೆ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಲ್ಲ. ಮತ್ತು ಇವಾಗ ಬೇರೆ ಕೇರಳದವರು ಇದು ಶುಂಠಿ ಅಂತ ಸಾರಿ ನೇಂದ್ರ ಬಾಳೆ ಹಾಕಿ ಇದು ವ್ಯವಸಾಯ ಮಾಡ್ತಾಯಿದ್ದಾರೆ. ಇವಾಗ ವ್ಯವಸಾಯ ಬಿಟ್ಟು ಇನ್ನೇ ಯಾವುದೇ ರೀತಿ ಬೇರೆ ಏನು ಆ್ಯಕ್ಟಿವಿಟೀಸ್ ಇಲ್ಲ. ಇವತ್ತು ಭೂಮಿ ಫಲವತ್ತತೆ ಹೆಚ್ಚಲ್ಲೇ ಇದೆ. ಏನೇ ಬೆಳೆ ಬೆಳೆದ್ರೂ ಫಲವತ್ತತೆ ಚೆನ್ನಾಗಿ ಬರುತ್ತೆ ಇವತ್ತು, ಏನು ತೊಂದರೆ ಇಲ್ಲ. ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಪಕ್ಕಾ ಬ್ಯಾಕ್ ವಾಟ್ರಿಗಿದೆ ಜಮೀನು, ಕಬಿನಿ ಬ್ಯಾಕ್ ವಾಟ್ರು, HD ಕೋಟೆ ತಾಲೂಕು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ನನ್ನ ಹೆಸರು ವಿಜಯಕುಮಾರ್ ಅಂತ, HD ಕೋಟೆ ನಿವಾಸಿ, ಇಲ್ಲೇ ವಾಸ ಮಾಡೋದು. ಏನೇ ಕಮೆಂಟ್ಗಳು ಹಾಕ್ತೀರಾ ಸುಮಾರು ಜನ, ಡೈರೆಕ್ಟ್ ಕಾಲ್ ಮಾಡಿಬಿಡಿ, ನಾನು ಎಲ್ಲ ರೀತಿ ಮಾಹಿತಿ ಹೇಳ್ಕೊಡ್ತೀನಿ. ಕಮೆಂಟ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅನ್ಕೋತೀನಿ. ಯಾಕಂದರೆ ನಾನು ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಲ್ಲ. ಅದರಿಂದ ಮಣ್ಣು ಚೆನ್ನಾಗಿದೆ, ರೆಡ್ ಸಾಯಿಲ್ ಮಣ್ಣಿದು ಚೆನ್ನಾಗಿದೆ ಮಣ್ಣು, ಏನು ತೊಂದರೆ ಇಲ್ಲ. ಪ್ಯೂರ್ ರೆಡ್ ಸಾಯಿಲು. ಒಂದು ಸರಿ ವಿಸಿಟ್ ಮಾಡಿ ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಮೀನು ಬಂದು ಕರ್ಕೊಂಡು ತೋರಿಸ್ತೀನಿ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ನನ್ನ ವಿಡಿಯೋ ನೋಡ್ತಿರೋ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಬೇರೆಯವ್ರಿಗೆ. ಯಾರಾದರೂ ಜಮೀನು ನಿಮ್ಮದು ಸೇಲ್ ಮಾಡಬೇಕು ಅಂತ ಇದ್ರೆ ಹೇಳಿ, ಬಂದು ವಿಡಿಯೋ ಮಾಡಿ ಸೇಲ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.